ಎಚ್.ಡಿ. ಕೋಟೆ ಜಗತ್ತಿಗೆ ಶಾಂತಿ, ಪ್ರೀತಿ, ಕರುಣೆ, ಮಮತೆ, ಮೈತ್ರಿ ಸಾರಿದ ಮಹಾನ್ ವ್ಯಕ್ತಿ ಬುದ್ಧ. ಆರ್. ಮಹದೇವಪ್ಪ. ಎಚ್.ಡಿ. ಕೋಟೆ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಬುದ್ಧ ಜಯಂತಿಯನ್ನು ಆಡಳಿತ ಸೌಧದ ಆವರಣ ಬೋಧಿ ವೃಕ್ಷದ ಪಕ್ಕದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಮತ್ತು ವಿಭಿನ್ನವಾಗಿ ಆಚರಣೆ ಮಾಡಲಾಯಿತು. ಈ ಜಯಂತಿಯ ಮುಖ್ಯ ಭಾಷಣಕಾರರಾಗಿ ಆರ್. ಮಹದೇವಪ್ಪ ಮಾತನಾಡಿ, ಕಳೆದ ಸಾಲಿನಿಂದ ರಾಜ್ಯಾದ್ಯಂತ ಬುದ್ಧ ಜಯಂತಿಯನ್ನು ಆಚರಣೆ ಮಾಡಲು ಆದೇಶ ಮಾಡಿ ಹಾಗೂ ಬಜೆಟ್ನಲ್ಲಿ ಬೌದ್ಧ ಧರ್ಮದ ನಿಗಮ ಮಂಡಳಿ ಸ್ಥಾಪನೆಗೆ ಅನುಮೋದನೆ ಮಾಡಿ ಕರ್ನಾಟಕದ ಬೌದ್ಧ ಧರ್ಮದ ಅನುಯಾಯಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ಕೊಟ್ಟು ಕೆಲಸ ಮಾಡುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಎಲ್ಲಾ ಮಂತ್ರಿ ಮಹೋದಯರಿಗೆ ನಾಡಿನ ಬೌದ್ಧ ಅನುಯಾಯಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿದರು. ಹಾಗೆ ತಾಲೂಕು ಆಡಳಿತ ವತಿಯಿಂದ ಬುದ್ಧ ಜಯಂತಿಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡುತ್ತಿರುವುದು ಸಂತಸದ ವಿಷಯವಾಗಿದ್ದು, ಈ ಕಾರ್ಯಕ್ರಮವನ್ನು ಎಲ್ಲಾ ಅಧಿಕಾರಿ ವರ್ಗದವರು ಕಾರ್ಯಕ್ರಮಕ್ಕೆ ಆಗಮಿಸಿ ಭಾಗವಹಿಸಿ ಮಹನೀಯರ ವಿಚಾರಗಳನ್ನು ಕೇಳಿ ತಿಳಿದು ಅವರ ಸೇವಾವಧಿಯಲ್ಲಿ ಅಳವಡಿಸಿಕೊಳ್ಳಬೇಕು. ಆದರೆ ಬಹುಪಾಲು ಅಧಿಕಾರಿಗಳು ಜಯಂತಿಯ ದಿನದಂದು ರಜೆ ಹಾಕಿ ವೈಯಕ್ತಿಕ ಕೆಲಸಕ್ಕೆ ಹೋಗುವುದು ವಿಷಾದದ ಸಂಗತಿ ಎಂದರು. ನಂತರ ಬುದ್ಧರ ಬಗ್ಗೆ ಮಾತನಾಡುತ್ತಾ, ಈ ಜಗತ್ತಿನಲ್ಲಿ ಎಲ್ಲಾ ಜಾತಿ ಜನಾಂಗ ಧರ್ಮದವರಿಗೂ ಶಾಂತಿ, ಪ್ರೀತಿ, ಕರುಣೆ, ಮಮತೆ ಮತ್ತು ಮೈತ್ರಿಯನ್ನ ಸಾರಿದ ಮಹಾನ್ ಗುರು ಬುದ್ಧ. ಬುದ್ಧ ಬಾಲ್ಯದಲ್ಲಿಯೇ ಅಹಿಂಸವಾದಿ ಆಗಿದ್ದರು. ಯಾವುದೇ ಜೀವಿಯು ಹಿಂಸೆಯಿಂದ ಬಳಲಬಾರದು, ಏಕೆಂದರೆ ನಮಗೆ ಜೀವ ಕೊಡಲು ಅಧಿಕಾರವಿದೆಯೇ ಹೊರತು ಜೀವ ತೆಗೆಯುವುದಕ್ಕಲ್ಲ. ಹಾಗಾಗಿ ಎಲ್ಲಾ ಜೀವಿಗಳನ್ನ ಸಂರಕ್ಷಣೆ ಮಾಡುವ ಜವಾಬ್ದಾರಿ ಮತ್ತು ಮಾನವೀಯತೆಯನ್ನ ಬುದ್ಧ ಹೇಳಿರುವುದು ಈ ಲೋಕದ ಎಲ್ಲ ಜಂಜಾಟಗಳಿಗೂ ಕಾರಣ ಏನು ಎಂದು ತಿಳಿಯಲು, ಜ್ಞಾನವನ್ನ ಪಡೆಯಲು ಅರಮನೆ ಬಿಟ್ಟು ಹೊರಟ ಬುದ್ಧ ಎಲ್ಲಾ ರೀತಿಯ ಕಠಿಣ ಜಪತಪಗಳನ್ನ ಮಾಡಿ ತನ್ನನ್ನು ತಾನು ದಂಡಿಸಿಕೊಂಡು ಕೊನೆಗೆ ನಾನು ನನ್ನ ದೇಹವನ್ನು ದಂಡಿಸಿದರೆ ಪ್ರಯೋಜನವಿಲ್ಲ, ಬದಲಾಗಿ ಕಷ್ಟಕ್ಕೆ ಮತ್ತು ದುಃಖಕ್ಕೆ ಕಾರಣಗಳೇನು ಎಂಬುದನ್ನು ತಿಳಿಯಲು ಅಪಾರ ಜ್ಞಾನವನ್ನ ಪಡೆಯಬೇಕು ಎಂದು ತಿಳಿದು ತನಗೆ ಜ್ಞಾನೋದಯ ಆಗಿದೆಯೇ ಅಂತ 7 ವಾರಗಳ ಕಾಲ ಮತ್ತೆ ಪರೀಕ್ಷೆ ಮಾಡಿಕೊಳ್ಳುತ್ತಾರೆ. ನಂತರ ತನಗಾದ ಜ್ಞಾನೋದಯವನ್ನ ತಿಳಿಸಲು ಸಾರನಾಥದಲ್ಲಿರುವ ಪಂಚವರ್ಗೀಯ ಬಿಕ್ಕುಗಳನ್ನ ಹುಡುಕಿಕೊಂಡು ಬಂದು ಅವರಿಗೆ ಮೊದಲು ಬೋಧನೆ ಮಾಡುತ್ತಾರೆ. ತನ್ನ 45 ವರ್ಷಗಳ ಜ್ಞಾನದ ತಿಳುವಳಿಕೆಯ ಪ್ರಮುಖ ಸಾರವಾದ 5 ಪಂಚಶೀಲಗಳನ್ನು ಪ್ರತಿಯೊಬ್ಬರಿಗೂ ಪಾಲಿಸಿದರೆ ಈ ಜಗತ್ತು ಶಾಂತಿ, ನೆಮ್ಮದಿ, ಪ್ರೀತಿಯಿಂದ ಇರುತ್ತೆ ಎಂದು ಬೋಧಿಸಿದ ಬುದ್ಧ ಪ್ರಾಣಹತ್ಯೆ ಮಾಡಬಾರದು, ಸುಳ್ಳು ಹೇಳಬಾರದು, ಪರಸ್ತ್ರೀಯರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡದೆ ಗೌರವಿಸಬೇಕು ಮತ್ತು ಬರುವ ಮಾದಕ ವಸ್ತುಗಳನ್ನು ಸೇವಿಸಬಾರದು ಎಂಬ ಜೀವನದ ಸಾರವನ್ನ ಹೇಳಿಕೊಟ್ಟು, ಜಗತ್ತು ಅನಿಶ್ಚಿತತೆಯಿಂದ ಕೂಡಿದೆ, ಇಲ್ಲಿ ಯಾವುದು ಶಾಶ್ವತವಲ್ಲ, ಇಲ್ಲಿ ಎಲ್ಲವೂ ಬದಲಾಗುತ್ತಾ ಹೋಗುತ್ತದೆ, ಆದರೆ ನಮ್ಮ ಕೊಳಕು ವ್ಯವಸ್ಥೆಯಲ್ಲಿ ಮನುಷ್ಯನನ್ನ ಮುಟ್ಟಿದರೆ ಮೈಲಿಗೆ ಆಗುತ್ತದೆ ಎನ್ನುವ ಭಾವನೆ ಹೋಗಬೇಕು ಎಂದು ಬುದ್ಧರ ಜೀವನದ ಕೆಲವು ಘಟನೆಗಳನ್ನು ಬೆಳಕು ಹಾಕಿದರು. ಬಳಿಕ ಅಧ್ಯಕ್ಷತೆ ವಹಿಸಿದ್ದ ತಹಶೀಲ್ದಾರ್ ಶ್ರೀನಿವಾಸ್ ಮಾತನಾಡಿ, ಜಗತ್ತಿನ ಎಲ್ಲಾ ದೇಶದ ಜನರು ಪ್ರೀತಿಸುವ ಮಹಾನ್ ವ್ಯಕ್ತಿ ಗೌತಮ ಬುದ್ಧ, ಏಕೆಂದರೆ ಅವರು ಈ ಲೋಕಕ್ಕೆ ಸಾರಿದ ಸಂದೇಶಗಳು ಸತ್ಯದಿಂದ ಕೂಡಿವೆ, ಮನುಷ್ಯ ಜೀವನದ ಸಾರವನ್ನ ತಿಳಿಸುತ್ತವೆ. ನಾನು ಕೂಡ ಕೆಎಎಸ್ ಪರೀಕ್ಷೆಗೆ ಸಜ್ಜಾಗುವಾಗ ಬುದ್ಧ, ಬಸವ, ಅಂಬೇಡ್ಕರ್ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ದೆ. ಆದರೂ ಇಂದು ಮಾನ್ಯ ಮಹದೇವಪ್ಪ ಅವರು ತಿಳಿಸಿದ ವಿಚಾರ ನನ್ನ ಮನಸ್ಸಿಗೆ ನಾಟಿವೆ. ಅದನ್ನು ಅಧಿಕಾರಿಗಳಾದ ನಾವು ಅರಿತುಕೊಂಡರೆ ನಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ತರಬಹುದು ಎಂದರು. ಕಾರ್ಯಕ್ರಮದಲ್ಲಿ ಸಾರನಾಥ ಬುದ್ಧ ವಿಹಾರದ ಬಂತೆ ಗೌತಮಿ, ತಹಶೀಲ್ದಾರ್ ಶ್ರೀನಿವಾಸ್, ಆರ್. ಮಹದೇವಪ್ಪ, ಹೈರಿಗೆ ಶಿವರಾಜ್, ಭೀಮನಹಳ್ಳಿ ಸೋಮೇಶ್, ಸಿಪಿಐ ಗಂಗಾಧರ್, ಮುಖ್ಯ ಅಧಿಕಾರಿ ಸುರೇಶ್, ಅಬಕಾರಿ ಇನ್ಸ್ಪೆಕ್ಟರ್ ಶಿವರಾಜ್, ಜೀವಿಕಾ ಉಮೇಶ್, ಬಿ. ನೂರಲಕುಪ್ಪೆ, ಜೀವಿಕಾ ಬಸವರಾಜ್, ಮಲಾರ ಮಹದೇವ, ಎಂಡಿ ಮಂಚಯ್ಯ, ನಂಜುಂಡಮೂರ್ತಿ, ಸಮಾಜ ಕಲ್ಯಾಣ ಎಡಿ ರಮೇಶ್, ಜವರಯ್ಯ, ಚೌಡಹಳ್ಳಿ, ಅಕ್ಬರ್ ಪಾಷಾ, ಲಾರಿ ಪ್ರಕಾಶ್, ಸದಾಶಿವ ಕೋಟೆ, ಚಲವರಾಜ್, ಎಚ್.ಬಿ. ಚಂದ್ರಮ್ಮ, ಸ್ವಪ್ನ ಮಲ್ಲೇಶ್, ಸೋಮಶೇಖರ್, ಪುಟ್ಟರಾಜ್, ಪುಟ್ಟಮಾಧು, ಮೋಹನ್ ರಾಜ್, ವನಸಿರಿ, ಶಂಕರ್, ದಮ್ಮಾಚಾರಿ, ಮಂಚಯ್ಯ, ಅನುಷಾ, ಮಹದೇವ್, ಚೆನ್ನಕೋಟೆ, ಲಾಟರಿ ನಾಗರಾಜ್, ಸೋಮಯ್ಯ, ಚಂದ್ರಶೇಖರ್ ಮೂರ್ತಿ, ಕೆಂಪಶೆಟ್ಟಿ, ಆಟೋ ಕುಮಾರ್, ಮುದ್ದು ಮಲ್ಲಯ್ಯ, ಸುಗುಣ, ವೇದಕುಮಾರ್, ದಿಲೀಪ್, ಸಿದ್ದುರಾಜು, ಯೋಗೇಶ್, ಗೌಸ್, ಮೋಹಿನ್, ನಂದ ಮೌರ್ಯ, ನೂರಲಕುಪ್ಪೆ, ನಾಗಯ್ಯ, ರಾಜಣ್ಣ, ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ಹಾಗೂ ಬೌದ್ಧ ಅನುಯಾಯಿಗಳು ಹಾಜರಿದ್ದರು. ವರದಿ ಹರೀಶ್ ಕೋಟೆ, NTS TV4.